ಎಲ್ರಿಗೂ ನಮಸ್ಕಾರ. ಇದು 3 ವರ್ಷ ಆಗಿದೆ ಸಿನಿಮಾ ಮಾಡಕ್ಕೆ, ಲೇಟ್ ಆಗಿದೆ. ಬಟ್ ಸಿನಿಮಾ ನೋಡಿದ ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಅವರು ಪಾತ್ರಗಳು ಪ್ರವೀಣ್ ಆಶಿಕಾ ಸಿನಿಮಾ ಚೆನ್ನಾಗಿ ಬಂದಿದೆ. ಮೆಡಿಕಲ್ ಥ್ರಿಲ್ಲರ್, ಫುಲ್ಲಿ ಮೆಡಿಕಲ್ ಥ್ರಿಲ್ಲರ್ ಅಲ್ಲ, ಲವ್ ಟ್ರಯಾಂಗಲ್. ಮ್ಯೂಸಿಕ್ ಭಾಳ ಚೆನ್ನಾಗಿ ಮಾಡ್ತಿದ್ದೀರಾ. ಒಂದೇ ಒಂದು ಮೇನ್ ಸಾಂಗ್ ಅದು ತುಂಬಾನೇ ಚೆನ್ನಾಗಿ ಬಂದಿದೆ. ಅಂಡ್ ನನಗೆ ಏನ್ ಇಷ್ಟ ಆಗಿದೆ ದ ಕ್ಲೈಮ್ಯಾಕ್ಸ್ ಸೀನ್, ವೆರಿ ಅನ್ಎಕ್ಸ್ಪೆಕ್ಟೆಡ್ ಕ್ಲೈಮ್ಯಾಕ್ಸ್ ಸೀನ್. ಸೊ I just love the climax. ಇದು ಸ್ವಲ್ಪ ಡಿಫರೆಂಟ್ ಆಗಿದೆ. ಹೌದು, ಇನ್ನೊಂದು ಸದ್ಯದಲ್ಲೇ ಇನ್ನೊಂದು 2 ಅನೌನ್ಸ್ ಮಾಡ್ತಾರೆ. ಅಷ್ಟೇ ಇದೆ, ಇದೆಲ್ಲ ಫ್ರೆಶ್. ಹೌದು ಹೌದು ಅಷ್ಟೇ. ಇದೆಲ್ಲ ನಾವು ನಡೆಸ್ಕೊಂಡು ಹೋಗೋದು ನಮ್ಮ ಸಂಸ್ಥೆ. ಇಬ್ರು ನನಗೆ ಅದು ನನ್ನ ಫೇವ್ರೆಟ್. ಅದು ಮೇಬಿ ಐ ನೀಡ್ ಟು ಚೇಂಜ್. ಕತೆ ಕೇಳ್ತಾ ಇದೀವಿ, ನೋಡ್ಬೇಕು, ಕೂಡ್ ಬರ್ಬೇಕಲ್ಲ ಎಲ್ಲಾದ್ರೂ. ಸೊ ಹೋಪ್ಫುಲಿ ಬಟ್ ಡೆಫಿನೆಟ್ ಆಗಿ ಮಾಡ್ತೀನಿ. ಯಾವಾಗ ನೋಡ್ಬೇಕು, ಅದೇ ಟೈಮ್ ಕೂಡ್ ಬರ್ಬೇಕು, ಕತೆ ಎಲ್ಲ ಸೆಟ್ ಆಗ್ಬೇಕು. ತುಂಬಾ ಖುಷಿ ಆಗ್ತೈತೆ. ನಾನು ಈ ತರ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಅದೇ ಪ್ರೀತಿ ಜನ ತೋರಿಸಿದ್ರು, ಒಂಥರ ಅನ್ಎಕ್ಸ್ಪೆಕ್ಟೆಡ್ ಆಯ್ತು. ನಾನು ಫಸ್ಟ್ ಡೇ ಹೆಂಗ್ ನಾವು 14 years ಬ್ಯಾಕ್ ಸಿನಿಮಾ ನೋಡಿದ್ವಿ, ಅದೇ ತರ ರೆಸ್ಪಾನ್ಸ್. ಸೊ ಏನು ವಿ ಆರ್ ಜಸ್ಟ್ ಬ್ಲೆಸ್ಡ್ ಅಷ್ಟೇ. ನಾನು ನಮ್ಮ ಫ್ಯಾಮಿಲಿ ಆರ್ ಜಸ್ಟ್ ಬ್ಲೆಸ್ಡ್. ಈ ತರ ರೆಸ್ಪಾನ್ಸ್ ನೋಡ, ಫ್ಯಾನ್ಸ್ ಯಾವ್ದು ಕೇಳ್ತಾರದು. ಇದೇನಾಯ್ತು ಜಾಕಿ ಎಲ್ಲಾರು ರಿಲೀಸ್ ಮಾಡಿ ಅಂದ್ರು. ಸರಿ, ಯಾಕೆ ಮಾಡಿದ್ರು ಅನ್ನೋದಿಗೆ ಎಲ್ಲರೂ ಜಾಕಿನೇ ಮಾಡಿ ಅಂದ್ರು. ನೆಕ್ಸ್ಟ್ ಮೋಸ್ಟ್ಲಿ ಅಪ್ಪು ಇತ್ತು. ಹೌದು, ನಾನು ಒಂದು 4-5 ವರ್ಷದಿಂದ ಇವಾಗಿರೋ ಡೆಡಿಕೇಶನ್, ಅದು ಪ್ಯಾಷನ್ ನೋಡ್ಕೊಂಡ್ ಬಂದಿನಿ. ಸೊ ನನಗೆ ಎಲ್ಲೋ ಒಂದ್ ಕಡೆ ಗೊತ್ತಿದ್ದು ಇದು ಜನ, ನಾನ್ ಕಾನ್ಫಿಡೆಂಟ್ ಆಗಿದ್ದೆ, ಗ್ಯಾರಂಟಿ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ ಸಿನಿಮಾನ. ಅಫ್ಕೋರ್ಸ್ ಒಮ್ಮಳೆ ಪ್ರೊಡಕ್ಷನ್ ಆಸ್ ಪ್ರೊಡ್ಯೂಸರ್, ಆ ತರ ಬ್ಯಾಲೆನ್ಸ್ ಯಾರು ಬೇಡ. ಆಮೇಲೆ ಸಂತೋಷ್ ಸರ್ ಎಲ್ಲ, ನಾನು ಇಲ್ಲಿವರೆಗೂ ಯಾರು ಹೇಳಿದ್ದಾರೆ, ಎಲ್ಲರೂ ಯುವ ಬಗ್ಗೆ ಒಂದು ನೆಗೆಟಿವ್ ಇದೆ ಹೇಳಿಲ್ಲ. ಅದು ಇನ್ಕ್ಲೂಡ್ ಬೆಟರ್ ಇರ್ಬೋದು, ಅದ್ರದ್ದು ಬೆಟರ್ ಆಗಿರ್ಬೋದು. ಐ ಥಿಂಕ್ ಈಸ್ ಅ ಪ್ಯಾಕೇಜ್, ಎಲ್ಲ ಗುಡ್ ಪ್ಯಾಕೇಜ್ ಇಲ್ವಾ ಅಂತ ನನಗೆ ಅನಿಸುತ್ತೆ. ಒಳ್ಳೆಯ ಕಥೆಗಳು ಆ ಒಂದು ಪಾಯಿಂಟ್ ಅನ್ನ ಅಶ್ವಿನಿ ಎಷ್ಟು ಮಟ್ಟಿಗೆ ಪಾಸಿಟಿವ್ ಕ್ಯಾರಿ ಮಾಡ್ತೀವಿ. ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು. ಈಗ ಒಳ್ಳೆಯ ಕಥೆಗಳು ಸಿನಿಮಾ ಆಗಬೇಕು ಅಂತ ಅಪ್ಪು ಸರ್ ಹೇಳ್ತಾ ಇದ್ದಾರೆ. ಸೊ ಅಪ್ಪು ಸರ್ ಕೇಳುವಂತ ಎಲ್ಲಾ ಕಥೆಗಳು ಸಿನಿಮಾ ಆಗಬೇಕು ಅನ್ನೋದು ಒಂದು ಪಾಯಿಂಟ್. ಸೊ ನೀವು ಮತ್ತು ಅಪ್ಪು ಸರ್ ಕೇಳುವಂತಹ ಕಥೆಗಳು ಎಷ್ಟು ಮಟ್ಟಿಗೆ ಸಿನಿಮಾ ಆಗಿದೆ, ಎಷ್ಟು ಮಟ್ಟಿಗೆ ಒಳ್ಳೆಯ ಕಥೆಗಳು ತುಂಬಾ ಕಥೆ ಕೇಳಿದ್ದಿಲ್ಲ. ಆ ಪಾಯಿಂಟ್ ಇದೇ ಲಾಸ್ಟ್ ಕತೆ ಕೇಳಿದ ಅಪ್ಪುನಾಗಿ ಪ್ರೂವ್ ಮಾಡಿ. ಇನ್ನು
ಮುಂದೆ ನಾನೇ ಕೇಳಿದ್ರೆ ಅದು ನಮ್ಮ decision ಆಗುತ್ತೆ. internal decision. ಇವರ ರೋಲ್ ಮಾಡಲ್ ಪರ್ಸನಾಲಿಟಿ ಪೀಪಲ್ ರೀಸೆಂಟ್ ಆಗಿ ಒಂದು ಇವೆಂಟ್ ಆಯ್ತು ಈಗ ಅದರಲ್ಲಿ ಸಂತೋಷ್ ಆನಂದ್ ಅವರು ತುಂಬಾ ಚೆನ್ನಾಗಿ ಡಿಸ್ಕ್ರೈಬ್ ಮಾಡ್ತಾರೆ ನಾವು ನಿಮಗೆ ಪಾಸಿಟಿವ್ ನೆಗೆಟಿವ್ ವಿಚಾರಗಳನ್ನ ಯಾವ ತರ ಸ್ವೀಕರಿಸ್ತೀರಾ? ಚಾಯ್ಸ್ ಇಲ್ಲ, ಲೈಫ್ ಗೋಸ್ ಆನ್. ಅನ್ಕೊಂಡಂಗೆ ಅಷ್ಟು ಸುಲಭ ಅಲ್ಲ, ಹೇಗೋ ನಡೆಸ್ಕೊಂಡು ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.